ನಮಸ್ಕಾರ ವೀಕ್ಷಕರೇ. ಭಾರತದ ಮೇಲೆ ಪಾಕಿಸ್ತಾನದ ನಿರಂತರ ದಾಳಿಯ ಪ್ರಯತ್ನ ಆಗ್ತಾ ಇದೆ. ಕಳೆದ 2 ರಾತ್ರಿಯೂ ಸಹ ಭಾರತದ ನಗರಗಳ ಮೇಲೆ ಪಾಕಿಸ್ತಾನ ಭೀಕರ ದಾಳಿಗೆ ಪ್ರಯತ್ನಿಸಿತ್ತು. ಆದರೆ ಭಾರತ ಅದೆಲ್ಲವನ್ನ ಹಿಮ್ಮೆಟ್ಟಿಸಿದೆ. ಇನ್ನು ಅದಕ್ಕೆ ಪ್ರತಿಯಾಗಿ ಈಗ ಪಾಕಿಸ್ತಾನ ಸರ್ವನಾಶವಾಗುವ ಪರಿಸ್ಥಿತಿಗೆ ಬಂದು ತಲುಪಿದೆ. ಯಾಕಂದ್ರೆ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತಾ ಇದೆ. ಪಾಕಿಸ್ತಾನದ ಮತ್ತಷ್ಟು ವಾಯುನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ. ಆ ಮೂಲಕ ಪಾಕ್ನ 500 ಡ್ರೋನ್ಗಳ ದಾಳಿಗೆ ಭಾರತ ಪ್ರತಿಕಾರವನ್ನು ತೀರಿಸಿಕೊಂಡಿದೆ. ಕಳೆದ ರಾತ್ರಿ ಏನೇನೆಲ್ಲ ಆಯಿತು ಸ್ನೇಹಿತರೆ? ಪಾಕಿಸ್ತಾನ ಪದೇ ಪದೇ ಭಾರತವನ್ನ ಕೆಣಕುವಂತಹ ದುಸ್ಸಾಹಸವನ್ನ ಮುಂದುವರೆಸಿದೆ. ಕಳೆದ 2 ರಾತ್ರಿಯೂ ಸಹ ಈ ಗುಳ್ಳೆನರಿ ಪಾಕಿಸ್ತಾನ ಭಾರತದ 4 ರಾಜ್ಯಗಳನ್ನ ಟಾರ್ಗೆಟ್ ಮಾಡಿದೆ. ಪಾಕ್ ಡ್ರೋನ್ಗಳಿಗೆ ಭಾರತ ಮಣ್ಣು ಮುಕ್ಕಿಸಿದೆ. ಕಳೆದ ರಾತ್ರಿಯೇ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಸಹ ಮಾಡಿದೆ. ಪಾಕಿಸ್ತಾನದ ಕೆಲವು ವಾಯುನೆಲೆಗಳ ಮೇಲೆ ಭಾರತ ಭೀಕರವಾದಂತಹ ಡ್ರೋನ್ ದಾಳಿಯನ್ನ ನಡೆಸಿದೆ. 4 ರಾಜ್ಯ 26 ಸ್ಥಳಗಳಲ್ಲಿ ದಾಳಿಗೆ ಯತ್ನಿಸಿದ ಪಾಕಿಸ್ತಾನ. ಪಾಕ್ ಕಡೆಯಿಂದ ಬಂತು 500 ಡ್ರೋನ್. ವೀಕ್ಷಕರೇ, ಕಳೆದ 2 ರಾತ್ರಿ ಕಾಶ್ಮೀರದಿಂದ ಗುಜರಾತ್ವರೆಗೆ ಭಾರತದ 4 ರಾಜ್ಯಗಳ 26 ನಗರಗಳ ಮೇಲೆ ಡ್ರೋನ್ ದಾಳಿಗೆ ಯತ್ನಿಸಿದೆ ಪಾಕಿಸ್ತಾನ. ನಾಗರಿಕರು ಮತ್ತು ಸೇನಾ ನೆಲೆಗಳನ್ನು ಪ್ರಮುಖವಾಗಿ ಅದು ಗುರಿಯಾಗಿಸಿಕೊಂಡಿತ್ತು. ಇದಕ್ಕೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತಕ್ಕನಾದಂತಹ ಉತ್ತರವನ್ನು ಕೊಟ್ಟಿದೆ. ಈ ದಾಳಿಯ ಪರಿಣಾಮ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತ್ ಹಾಗೆ ಪಂಜಾಬ್ನ ಸುಮಾರು 26ಕ್ಕೂ ಹೆಚ್ಚು ಸ್ಥಳಗಳು ದಾಳಿಗೀಡಾಗಿವೆ. ಈ ಭಾಗಗಳಲ್ಲಿ ಕತ್ತಲು ಆವರಿಸಿದೆ. ಸೈರನ್ ಹಾಗೂ ಸ್ಫೋಟದ ಶಬ್ದಗಳು ಮಾರ್ದನಿಸಿವೆ. ರಾತ್ರಿ 8ರಿಂದ 11:30 ನಡುವೆ ಏಕಕಾಲದಲ್ಲಿ ಭಾರತದ 36 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ಪ್ರಯತ್ನಿಸಲಾಗಿದೆ. ಆದರೆ ಇದನ್ನು ವಿಫಲಗೊಳಿಸಿರುವಂತಹ ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಗಳು ಆಕಾಶದಲ್ಲೇ ಆ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದೆ. ಭಾರತದ ಲಡಾಖ್ನ ಸಿಯಾಚಿನ್ ಬೇಸ್ ಕ್ಯಾಂಪ್ನಿಂದ ಹಿಡಿದು ಗುಜರಾತ್ನ ಕಚ್ ಪ್ರದೇಶದವರೆಗೆ ಒಟ್ಟು 36 ಸ್ಥಳಗಳ ಮೇಲೆ ಈ ದಾಳಿಗಳು ನಡೆದಿದೆ. ಇವೆಲ್ಲವೂ ಟರ್ಕಿ ನಿರ್ಮಿತ ಡ್ರೋನ್ಗಳು ಅಂತ ಗೊತ್ತಾಗಿದೆ. ರಾಜಸ್ಥಾನದಲ್ಲಿ 10 ಡ್ರೋನ್, ಜೈಸಲ್ಮೇರ್ನಲ್ಲಿ 9 ಡ್ರೋನ್, ಶ್ರೀನಗರದಲ್ಲಿ 15 ಡ್ರೋನ್, ಗುಜರಾತ್ನಲ್ಲೂ 10ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಧ್ವಂಸಗೊಳಿಸಲಾಗಿದೆ. ವಾಯು ರಕ್ಷಣಾ ಬಂದೂಕುಗಳಿಂದ 50 ಡ್ರೋನ್ಗಳನ್ನು ನಾಶ ಮಾಡಿದರೆ 20 ಡ್ರೋನ್ಗಳನ್ನು ಗುಂಡಿನ ದಾಳಿಯ ಮೂಲಕ ಹೊಡೆದುರುಳಿಸಲಾಗಿದೆ. ಉಳಿದ ಮತ್ತೊಂದಿಷ್ಟನ್ನ ಜಾಮರ್ ಬಳಸುವ ಮೂಲಕವಾಗಿ ನಿಷ್ಕ್ರಿಯಗೊಳಿಸಲಾಗಿದೆ. ಇವುಗಳಲ್ಲಿ ಹೆಚ್ಚಿನ ಡ್ರೋನ್ಗಳು ನಿರಾಯುಧವಾಗಿದ್ದು ಅಂತ ರಕ್ಷಣಾ ಮೂಲಗಳು ತಿಳಿಸಿವೆ. ಇನ್ನು ಡ್ರೋನ್ಗಳಲ್ಲಿ ಕ್ಯಾಮೆರಾಗಳು ಕೂಡ ಪತ್ತೆಯಾಗಿದೆ. ಇವು ಇಲ್ಲಿನ ನೈಜ ದೃಶ್ಯಗಳನ್ನು ಸೆರೆ ಹಿಡಿದು ವಿರೋಧಿ ರಾಷ್ಟ್ರಕ್ಕೆ ಪ್ರಸಾರ ಮಾಡುವಂತಹ ತಂತ್ರಜ್ಞಾನವನ್ನು ಹೊಂದಿತ್ತು. ಭಾರತದ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯಾದ ಬರಾಕ್ 8, S-400, L-70, ಜಾಜಾ 23 ಮತ್ತು ಆಕಾಶ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ಈ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಭಾರತದ 26 ಊರಿನ ಮೇಲೆ ಡ್ರೋನ್ ದಾಳಿ, ಹಲವೆಡೆ ಸ್ಫೋಟ. ಸ್ನೇಹಿತರೆ, ಜಮ್ಮು ಕಾಶ್ಮೀರದ ಜಮ್ಮು, ನಗ್ರೋಟಾ, ಶ್ರೀನಗರ, ಅವಂತಿಪುರ, ರಜೌರಿ, ಸಾಂಬಾ, ಪೂಂಚ್, ಬಾರಾಮುಲ್ಲಾ, ಕುಪ್ವಾರ ಮತ್ತು ರಾಜಸ್ಥಾನದ ಪೋಖ್ರಾನ್, ಶ್ರೀಗಂಗಾನಗರ, ಬಾಡ್ಮೇರ್, ಉತ್ತರಲೈ, ಫಲೋಡಿ, ಜೈಸಲ್ಮರ್, ಇನ್ನು ಪಂಜಾಬ್ನ ಪಠಾನ್ಕೋಟ್, ಅಮೃತ್ಸರ, ಕಪೂರ್ತಲಾ, ಜಲಂಧರ್, ಲುಧಿಯಾನಾ, ಆದಂಪುರ, ಚಂಡೀಗಢ, ನಾಲ್ ಹಾಗೂ ಫಿರೋಜ್ಪುರ ಮತ್ತು ಗುಜರಾತ್ನ ಭುಜ್ ಮೇಲೆ ಡ್ರೋನ್ ದಾಳಿಗೆ ಯತ್ನ ನಡೆದಿದೆ. ಇದೇ ವೇಳೆ ಜಮ್ಮು, ಶ್ರೀನಗರ, ಪೂಂಚ್, ಬಾಡ್ಮೇರ್, ಅವಂತಿಪುರ ವಾಯುನೆಲೆ ಮತ್ತು ಪೋಖ್ರಾನ್ಗಳಲ್ಲಿ ಸ್ಫೋಟಗಳ ಶಬ್ದ ಕೇಳಿಬಂದಿದೆ. ಶ್ರೀನಗರದ ಏರ್ಪೋರ್ಟ್ ಹಾಗೆ ಪಂಜಾಬ್, ರಾಜಸ್ಥಾನ, ಗುಜರಾತ್ನಲ್ಲಿರುವ ಭಾರತದ ವಾಯುನೆಲೆಗಳ ಮೇಲೆ ಪಾಕಿಸ್ತಾನ ಗುರಿಯಾಗಿಸಿಕೊಂಡು ದಾಳಿಗೆ ಯತ್ನಿಸಿತ್ತು. ಆದರೆ ಅದನ್ನು ಮೊದಲೇ ಮನಗಂಡಿದ್ದಂತಹ ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನು ಛಿದ್ರ ಮಾಡಿದೆ. ಶ್ರೀನಗರದ ಏರ್ಪೋರ್ಟ್ ಬಳಿಯೂ ಭಾರಿ ದೊಡ್ಡದಾದಂತಹ ಸ್ಫೋಟಗೊಂಡಂತಹ ಸದ್ದು ಕೇಳಿಬಂದಿದೆ. ಇನ್ನು ಡ್ರೋನ್ ದಾಳಿಯ ಬೆನ್ನಲ್ಲೇ ಜಮ್ಮು, ಶ್ರೀನಗರ ಮತ್ತು ರಾಜಸ್ಥಾನದ ಉತ್ತರ ಭಾಗದ ಶ್ರೀಗಂಗಾನಗರದ ಎಲ್ಲಾ ಪ್ರದೇಶಗಳಲ್ಲಿ ವಿದ್ಯುತ್ತನ್ನು ಕಡಿತಗೊಳಿಸಲಾಗಿದೆ. ಮನೆ ಮೇಲೆ ಬಿದ್ದ ಡ್ರೋನ್, 3 ಗಾಯ. ಸ್ನೇಹಿತರೆ, ಪಾಕ್ ಡ್ರೋನ್ ದಾಳಿ ವೇಳೆ ಭಾರತ ಹೊಡೆದುರುಳಿಸಿದಂತಹ ಒಂದು ಡ್ರೋನ್ ಪಂಜಾಬ್ನ ಫಿರೋಜ್ಪುರದಲ್ಲಿ ಮನೆಯೊಂದರ ಮೇಲೆ ಬಿದ್ದಿದೆ. ಮನೆ ಹಾಗೂ ಕಾರುಗಳು ಬೆಂಕಿಗೆ ಆಹುತಿಯಾಗಿವೆ. ಹಾಗೆ 3 ಮಂದಿ ಇದರಲ್ಲಿ ಗಾಯಗೊಂಡಿದ್ದಾರೆ. ಸದ್ಯ ನಡೀತಾ ಇರುವಂತಹ ಭಾರತ ಪಾಕ್ ಸಮರ ಆರಂಭಗೊಂಡ ಬಳಿಕ ಪಾಕ್ ನಡೆಸಿದಂತಹ ಡ್ರೋನ್ ದಾಳಿಯಲ್ಲಿ ಗಾಯದ ಘಟನೆ ಸಂಭವಿಸಿರುವುದು ಇದೇ ಮೊದಲು ಅಂತ ಹೇಳ್ಬೋದು. ಮನೆಗೆ ಹಾಗೆ ಕಾರಿಗೆ ಬೆಂಕಿ ಹೊತ್ತಿ ದಗದಗಿಸುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ಆ ಮೂಲಕ ಪಾಕಿಸ್ತಾನ ನಾಗರಿಕರ ಮೇಲೆ ದಾಳಿ ಮಾಡುವಂತಹ ಪಾಪ ಕೃತ್ಯಕ್ಕೆ ಇಳಿದಿದೆ. ಇದು ಭಾರತವನ್ನು ಮತ್ತಷ್ಟು ಕೆರಳಿಸಿದೆ. ಪಾಕಿಸ್ತಾನ ದಾಳಿ ಮಾಡಿದ್ದು ಹೇಗೆ? ವೀಕ್ಷಕರೇ, ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಈ ದಾಳಿಯ ತೀವ್ರತೆಯನ್ನು ವಿವರಿಸಿದ್ದಾರೆ. ಲಡಾಖ್ನ ಸಿಯಾಚಿನ್ ಹಿಮನದಿ ಬೇಸ್ ಕ್ಯಾಂಪ್ನಿಂದ ಹಿಡಿದು ಗುಜರಾತ್ನ ಕಚ್ ಪ್ರದೇಶದವರೆಗೆ ಪಾಕ್ ಡ್ರೋನ್ಗಳು ಕಂಡುಬಂದಿವೆ. ಈ ಎರಡೂ ಪ್ರದೇಶಗಳು ಸುಮಾರು 1400 ಕಿಲೋಮೀಟರ್ ದೂರದ ಅಂತರದಲ್ಲಿದೆ. ಹೀಗಾಗಿ ಪಾಕ್ನ ದಾಳಿ ಎಷ್ಟು ವಿಸ್ತಾರವಾಗಿತ್ತು, ವ್ಯಾಪಕವಾಗಿ ಹರಡಿತ್ತು ಅನ್ನೋದನ್ನ ಹೇಳುತ್ತೆ ಇದು.
ಇದರಲ್ಲಿ 50 ಡ್ರೋನ್ಗಳನ್ನ ವಾಯು ರಕ್ಷಣಾ ಗನ್ನಿಂದ ಹೊಡೆದುರುಳಿಸಲಾಗಿದೆ. ಉಳಿದವನ್ನ ರೇಡಿಯೋ ಫ್ರೀಕ್ವೆನ್ಸಿ ಗನ್ ಬಳಸಿ ಹೊಡೆದುರುಳಿಸಲಾಗಿದೆ ಅಂತ ವ್ಯೋಮಿಕಾ ಸಿಂಗ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಪಾಕ್ ಬಳಸಿದ ಹಲವು ಡ್ರೋನ್ಗಳಲ್ಲಿ ಸ್ಫೋಟಕ ಇರಲಿಲ್ಲ, ಬದಲಾಗಿ ಕ್ಯಾಮೆರಾಗಳು ಇದ್ವು. ನಮ್ಮ ಮಿಲಿಟರಿ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ಗುಪ್ತಚರ ಮಾಹಿತಿ ಸಂಗ್ರಹಕ್ಕೆ ನಡೆಸಿದ ದಾಳಿಯೂ ಅದಾಗಿತ್ತು ಅಂತ ವ್ಯೋಮಿಕಾ ಸಿಂಗ್ ಹೇಳಿದ್ದಾರೆ. ಇನ್ನು ಈ ದಾಳಿ ಹಮಾಸ್ ಮಾದರಿಯಲ್ಲಿ ಕಡಿಮೆ ವೆಚ್ಚದ ಡ್ರೋನ್ಗಳನ್ನು ಬಳಸಿ ಭಾರತದ ಮೇಲೆ ದಾಳಿ ನಡೆಸಲಾಗಿದೆ. ಈ ರೀತಿಯಾಗಿ ಭಾರೀ ಡ್ರೋನ್ಗಳನ್ನು ಹಾರಿಸುವ ಮೂಲಕವಾಗಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸುವಂತಹ ಉದ್ದೇಶ ಪಾಕಿಸ್ತಾನಕ್ಕಿತ್ತು. ಜೊತೆಗೆ ಪಾಕ್ ಗಡಿಯಲ್ಲಿ ಅತ್ಯಂತ ಹತ್ತಿರದಿಂದ ಈ ಡ್ರೋನ್ಗಳು ಹಾರಿ ಬಂದಿದೆ. ಯಾಕಂದ್ರೆ ಅವು ಕೇವಲ 5 ಕಿಲೋಮೀಟರ್ ವ್ಯಾಪ್ತಿಯ ಡ್ರೋನ್ಗಳು. ಟರ್ಕಿ ನಿರ್ಮಿತ ಡ್ರೋನ್ಗಳು ಇವಾಗಿದ್ದು ಸೋಂಗರ್ ಡ್ರೋನ್ ಅಂತ ಇದನ್ನು ಕರೆಯಲಾಗುತ್ತೆ. ಪಾಕಿಸ್ತಾನದಿಂದ ಬಂದ 8 ಕ್ಷಿಪಣಿಗಳು ನಾಶ. ಸ್ನೇಹಿತರೆ, ಡ್ರೋನ್ಗಳು ಮಾತ್ರ ಅಲ್ಲ, ಪಾಕಿಸ್ತಾನದಿಂದ 8 ಕ್ಷಿಪಣಿಗಳು ಸಹ ಹಾರಿ ಬಂದಿವೆ. ಈ ಎಲ್ಲಾ ಕ್ಷಿಪಣಿಗಳನ್ನ ಭಾರತದ ಏರ್ ಡಿಫೆನ್ಸ್ ವ್ಯವಸ್ಥೆ ಹೊಡೆದು ಉರುಳಿಸಿದೆ. ಸತ್ವಾರಿ, ಸಾಂಬಾ, ಆರ್ಎಸ್ಪುರ, ಅರ್ನಿಯಾವನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ 8 ಕ್ಷಿಪಣಿಗಳನ್ನು ಹಾರಿಸಿತ್ತು. ಅಷ್ಟೂ ಕ್ಷಿಪಣಿಗಳನ್ನ ಭಾರತ ನಿಷ್ಕ್ರಿಯಗೊಳಿಸಿದೆ. ದೇಗುಲ, ಗುರುದ್ವಾರ, ಚರ್ಚ್ಗೆ ಕ್ಷಿಪಣಿ. ವೀಕ್ಷಕರೇ, ಪಾಕಿಸ್ತಾನ ದಾಳಿ ನಡೆಸುವಾಗ ತೀರಾ ಕೆಳಮಟ್ಟಕ್ಕಿಳಿದಿದೆ. ಗುರುದ್ವಾರಗಳು, ಕಾನ್ವೆಂಟ್ಗಳು ಮತ್ತು ದೇವಾಲಯಗಳ ಮೇಲೆ ಪಾಕಿಸ್ತಾನದ ಶೆಲ್ ದಾಳಿ ನಡೆದಿದೆ. ಆದರೆ ಪಾಕಿಸ್ತಾನ ಮಾತ್ರ ತಾನೇನು ದಾಳಿನೇ ಮಾಡಿಲ್ಲ, ಭಾರತವೇ ಯುದ್ಧದ ಕಟ್ಟುಕತೆಯನ್ನ ಕಟ್ಟಿ ಜಗತ್ತಿಗೆ ತಾನು ಸಂತ್ರಸ್ತ ಅನ್ನುವಂತೆ ಬಿಂಬಿಸಿಕೊಳ್ತಿದೆ ಅಂತ ಹೇಳಿಕೆಯನ್ನ ನೀಡಿದೆ. ಜನರಿದ್ದ ವಿಮಾನವನ್ನೇ ತಡೆಗೋಡೆಯಾಗಿ ಬಳಸಿದ ಪಾಕಿಸ್ತಾನ, ನಾಗರಿಕ ವಿಮಾನಗಳನ್ನೇ ಗುರಾಣಿ ಮಾಡಿಕೊಂಡು ಹೇಡಿತನ ಮೆರೆದ ಪಾಕ್. ವೀಕ್ಷಕರೇ, ಒಂದೆಡೆ ಭಾರತದ ಮೇಲೆ ದಾಳಿಗೆ ವಿಫಲ ಪ್ರಯತ್ನಗಳು ನಡೆಸ್ತಾ ಇರುವಂತಹ ಪಾಕಿಸ್ತಾನ, ಮತ್ತೊಂದೆಡೆ ಭಾರತದ ಪ್ರತಿದಾಳಿಯನ್ನು ತಡೆಯೋದಕ್ಕೆ ನಾಗರಿಕ ವಿಮಾನಗಳನ್ನು ಮಾನವ ಗುರಾಣಿಯಾಗಿ ಬಳಸಿ ಹೇಡಿತನವನ್ನು ಮೆರೆದಂತಹ ವಿಷಯ ಈಗ ಬೆಳಕಿಗೆ ಬಂದಿದೆ. ಭಾರತದ ದಾಳಿಯಿಂದ ಬೆದರಿ ಬೆಂಡಾಗಿರುವಂತಹ ಪಾಪಿಗಳ ರಾಷ್ಟ್ರ ತಪ್ಪಿಸ್ಕೊಳ್ಳೋದಕ್ಕೆ ನಾಗರಿಕ ವಿಮಾನಗಳನ್ನೇ ಗುರಾಣಿಯಾಗಿ ಬಳಸ್ಕೊಳ್ತಾ ಇದೆ. ಕರಾಚಿಯಿಂದ ಲಾಹೋರ್ಗೆ ಮೊನ್ನೆ ರಾತ್ರಿ 8ರಿಂದ 9 ಗಂಟೆಯವರೆಗೆ ನಾಗರಿಕ ವಿಮಾನಗಳು ಹಾರಾಡಿವೆ. ಆ ಮೂಲಕ ಪಾಕ್ನ ವಾಯು ಪ್ರದೇಶಗಳನ್ನು ಮುಚ್ಚದೆ ಜನರ ಜೀವದ ಜೊತೆ ಚೆಲ್ಲಾಟ ಆಡಿದೆ. ದಾಳಿಯ ವೇಳೆ ಭಾರತ ತನ್ನ ವಾಯು ಸೀಮೆಯನ್ನು ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿತ್ತು. ಆದರೆ ಇನ್ನೊಂದೆಡೆ ಪಾಕಿಸ್ತಾನ ದಾಳಿ ನಡೀತಾ ಇದ್ರೂ ಕೂಡ ತನ್ನ ನಾಗರಿಕ ವಾಯು ಪ್ರದೇಶವನ್ನು ಮುಚ್ಚದಿರೋದಕ್ಕೆ ನಿರ್ಧಾರ ಮಾಡಿತು. ಇದು ದಾಳಿಗೆ ನಾಗರಿಕ ವಿಮಾನಗಳನ್ನು ಮಾನವ ಗುರಾಣಿಯಾಗಿ ಬಳಸುವಂತಹ ಒಂದು ಉದ್ದೇಶಪೂರ್ವಕವಾದಂತಹ ತಂತ್ರವಾಗಿದೆ. ಪಾಕಿಸ್ತಾನಿಗರು ನಾಗರಿಕ ವಿಮಾನಗಳನ್ನು ಮಾನವ ಗುರಾಣಿಯಾಗಿ ಬಳಸ್ತಾ ಇದ್ದಾರೆ. ನಾಗರಿಕ ವಿಮಾನಗಳ ಬಳಸುವುದರಿಂದ ಭಾರತದ ಪ್ರತಿಕ್ರಿಯೆಯನ್ನು ತಡೆಯೋದು ಅವರ ಉದ್ದೇಶ ಆಗಿತ್ತು ಅಂತ ವ್ಯೋಮಿಕಾ ಸಿಂಗ್ ಅವರು ತಿಳಿಸಿದ್ದಾರೆ. ಡ್ರೋನ್ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡ ಭಾರತ. ಸ್ನೇಹಿತರೆ, 500 ಡ್ರೋನ್ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡಿರುವಂತಹ ಭಾರತ ಪಾಕಿಸ್ತಾನದ 4 ವಾಯು ರಕ್ಷಣಾ ತಾಣಗಳ ಮೇಲೆ ಸಶಸ್ತ್ರ ಡ್ರೋನ್ಗಳನ್ನು ಹಾರಿಸಲಾಗಿದೆ. ಆ ಮೂಲಕ ಕೆಲವು ವಾಯು ರಕ್ಷಣಾ ನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ. ಪಾಕ್ ವಿರುದ್ಧ ಕಠಿಣ ಕ್ರಮಕ್ಕೆ ರಾಜನಾಥ್ ಸಿಂಗ್ ಖಡಕ್ ಸೂಚನೆ. ಸ್ನೇಹಿತರೆ, ಸತತ 3 ದಿನ ಡ್ರೋನ್ ದಾಳಿಗಳ ಮೂಲಕವಾಗಿ ಭಾರತದ ಜನವಸತಿ ಪ್ರದೇಶಗಳಲ್ಲಿ ಅಮಾಯಕ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸೇನೆ ದಾಳಿ ಮಾಡಿತ್ತು. ಹೀಗಾಗಿ ಇದರ ವಿರುದ್ಧವಾಗಿ ಕಠಿಣ ಕ್ರಮ ಮತ್ತು ಬಲವಾದ ಕ್ರಮವನ್ನು ಕೈಗೊಳ್ಳುವಂತೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತೀಯ ಸೇನೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಳೆದ ಶುಕ್ರವಾರ 3 ವಿಭಾಗಗಳ ಮುಖ್ಯಸ್ಥರು ಮತ್ತು ಸಶಸ್ತ್ರ ಪಡೆಗಳ ಮುಖ್ಯಸ್ಥರ ಜೊತೆಗೆ ಸಭೆಯಲ್ಲಿ ಇಂತಹದೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಬ್ಲಾಕ್ಔಟ್, ಕಣಿವೆ ರಾಜ್ಯ ಉದ್ವಿಗ್ನ. ವೀಕ್ಷಕರೇ, ಮೊನ್ನೆ ರಾತ್ರಿ ಭಾರತ ಪಾಕಿಸ್ತಾನದ ಸಂಘರ್ಷದಲ್ಲಿ ಜಮ್ಮುವಿನ ಮೇಲೆ ಪಾಕಿಸ್ತಾನ ಮತ್ತೆ ಡ್ರೋನ್ಗಳ ದಾಳಿಗೆ ಯತ್ನಿಸಿದೆ. ಪಾಕಿಸ್ತಾನದ ನಿರಂತರ ದಾಳಿಯಿಂದಾಗಿ ಜಮ್ಮುವಿನಾದ್ಯಂತ ಬ್ಲಾಕ್ಔಟ್ ಘೋಷಣೆ ಮಾಡಲಾಗಿದೆ. ಜಮ್ಮು ಸಿಟಿ ಸಂಪೂರ್ಣ ಕತ್ತಲುಮಯವಾಗಿದೆ. ಜಮ್ಮು ನಗರಾದ್ಯಂತ ಸೈರನ್ ಸದ್ದು ಕೇಳಿ ಬರ್ತಾ ಇದೆ. ಜಮ್ಮುವಿನ ಪ್ರತಿಯೊಂದು ನಗರದ ನಿವಾಸಿಗಳು ಕೂಡ ಮನೆಯಲ್ಲೇ ಇರಬೇಕು, ಮುಂದಿನ ಕೆಲವು ಗಂಟೆಗಳ ಕಾಲ ಮನೆಯಿಂದ ಹೊರಗೆ ಬರಬೇಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಭಾರತದ ಮೇಲಿನ ಕ್ಷಿಪಣಿ ದಾಳಿ ವಿಫಲ ಆದ ಬೆನ್ನಲ್ಲೇ ಜಮ್ಮುವಿನ ಹಲವು ಕಡೆಗಳಲ್ಲಿ ಪಾಕಿಸ್ತಾನ ಶೆಲ್ ದಾಳಿಯನ್ನು ನಡೆಸಿದೆ. ಈ ದಾಳಿಯಲ್ಲಿ 2 ಬಲಿಯಾಗಿದ್ದಾರೆ. ಇನ್ನು ಘಟನೆಯಲ್ಲಿ ಸುಮಾರು 6 ಮಂದಿ ಗಾಯಗೊಂಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಉದ್ವಿಗ್ನವಾದ ಬೆನ್ನಲ್ಲೇ ಪಂಜಾಬ್, ಹರಿಯಾಣ, ರಾಜಸ್ಥಾನ ಸೇರಿದಂತೆ ಹಲವು ಗಡಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇನ್ನು ಉತ್ತರ ಕಾಶ್ಮೀರ ಜಿಲ್ಲೆಯ ಕುಪ್ವಾರದ LOCಯ ಉದ್ದಕ್ಕೂ ಹಾಗೆ ಸಾಂಬಾ, ಪೂಂಚ್, ಉರಿ, ನೌಗಮ್, ಹಂದ್ವಾರ ವಲಯಗಳಲ್ಲಿ ಗುಂಡಿನ ದಾಳಿ ನಡೆದಿದೆ ಅಂತ ವರದಿಯಾಗಿದೆ. ಹೈ ವೋಲ್ಟೇಜ್ ಸಭೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ. ವೀಕ್ಷಕರೇ, ಪಾಕಿಸ್ತಾನದ ದಾಳಿಯ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಸಭೆ ಮೇಲೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಕಳೆದ ರಾತ್ರಿ 3 ಗಂಟೆಗಳ ಕಾಲ ಮೋದಿ ಅವರು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ. 3 ಸೇನಾ ಮುಖ್ಯಸ್ಥರು ಹಾಗೆ NSA ಅಜಿತ್ ದೋವಲ್ ಜೊತೆಗೆ ಮೋದಿ ಅವರು ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ.
ಒಟ್ಟಲ್ಲಿ ಸುಮ್ಮನಿರಕ್ಕಾಗದೆ ಕಾಲು ಕೆರೆದುಕೊಂಡು ಭಾರತದ ಮೇಲೆ ದಾಳಿಗೆ ಹೊಂಚು ಹಾಕಿದಂತಹ ಪಾಕಿಸ್ತಾನ ಈಗ ಬಾಲ ಸುಟ್ಟ ಬೆಕ್ಕಿನಂತಾಗಿದೆ. ಇನ್ನೂ ಕೂಡ ಮೊಂಡಾಟವನ್ನು ಮುಂದುವರಿಸಿದ್ರೆ ಪಾಕಿಸ್ತಾನದ ರೆಕ್ಕೆ ಪುಕ್ಕ ಕಟ್ಟಾಗೋದು ಖಚಿತ ಅಂತಲೇ ಹೇಳ್ಬೋದು. ಪಾಕಿಸ್ತಾನವನ್ನು ಪಂಚರ್ ಮಾಡೋಕೆ ಈಗ ಭಾರತದ ಸೇನೆಯೂ ಕೂಡ ಸರ್ವಸನ್ನದ್ಧವಾಗಿದೆ. ಹಾಗಾದ್ರೆ ವೀಕ್ಷಕರೇ, ಭಾರತ ಪಾಕ್ ನಡುವಿನ ಯುದ್ಧದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.